ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಆಂಕರ್ ಅನುಶ್ರೀ ಮದುವೆ ಭರ್ಜರಿ ಸಿದ್ಧತೆ ನಡೀತಾ ಇದೆ ಅನ್ನುವಂತ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಹುಡುಗ ಯಾರು ಅನ್ನುವಂಥದ್ರ ಬಗ್ಗೆ ಕೂಡ ಸಾಕಷ್ಟು ಜನರಿಗೆ ಕ್ಯೂರಿಯಾಸಿಟಿ ಕೂಡ ಇದೆ. ಹಾಗಾದ್ರೆ ಆಂಕರ್ ಅನುಶ್ರೀ ಮದುವೆ ಯಾವಾಗ, ಸಿದ್ಧತೆ ಯಾವ ರೀತಿಯಾಗಿ ನಡೀತಾ ಇದೆ, ಹುಡುಗ ಯಾರು, ಅನುಶ್ರೀ ಏನಂದ್ರು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಕರಾವಳಿ ಚೆಲುವೆ ಕನ್ನಡದ ಖ್ಯಾತ ನಿರೂಪಕಿ ಅನುಶ್ರೀ ಅವರು ಮಾತಿನಲ್ಲೇ ಪ್ರೇಕ್ಷಕರನ್ನ ಅಟ್ರಾಕ್ಟ್ ಮಾಡ್ತಾರೆ. ಸದ್ಯ ಕನ್ನಡದ ಖ್ಯಾತ ನಿರೂಪಕಿ ಅನುಶ್ರೀ ಅವರ ಮದುವೆ ಸುದ್ದಿ ವೈರಲ್ ಆಗ್ತಾ ಇದ್ದು, ಹಲವು ವರ್ಷಗಳಿಂದ ಅನುಶ್ರೀ ಮದುವೆ ಯಾವಾಗ ಅಂತ ಕೇಳ್ತಿದ್ದಂತಹ ಅಭಿಮಾನಿಗಳಿಗೆ ಅನುಶ್ರೀ ಅವರು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಈ ಮಾತಿನ ಮಲ್ಲಿಯನ್ನ ಕೈ ಹಿಡಿಯುವಂತ ಹುಡುಗ ಯಾರು ಅನ್ನುವಂತ ಪ್ರಶ್ನೆ ಈಗ ಎಲ್ರಿಗೂ ಕೂಡ ಇರುವಂತದ್ದು. ಹೌದು, ಕನ್ನಡದ ಸ್ಟಾರ್ ನಿರೂಪಕಿ ಅನುಶ್ರೀ ವರ್ಷಾಂತ್ಯದಲ್ಲಿ ಮದುವೆ ಕುರಿತು ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ. ಸ್ನೇಹಿತರೆ, ಅನುಶ್ರೀ ಅವರು ಇಷ್ಟು ವರ್ಷ ಯಾಕೆ ಮದುವೆ ಆಗಿಲ್ಲ ಅಂತ ಅಭಿಮಾನಿಗಳು $1,000,000 ಪ್ರಶ್ನೆಯನ್ನ ಕೇಳಿದ್ರು. ಯಾಕಂತಂದ್ರೆ ಅನುಶ್ರೀ ಅವರಿಗೆ ಮದುವೆ ವಯಸ್ಸು ದಾಟ್ತಾ ಇದೆ. ಅನುಶ್ರೀ ಅವರಿಗೆ ಈಗಾಗಲೇ 35ರ ಹರಿಯವನ್ನ ದಾಟಿದ್ದು, ಇನ್ನೇನು ಕೆಲವೇ ಸಮಯದಲ್ಲಿ 37ನೇ ವರ್ಷಕ್ಕೆ ಇವರು ಕಾಲಿಡ್ತಾ ಇದ್ದಾರೆ. ಸ್ನೇಹಿತರೆ, ಹಾಗಾಗಿ ಕನ್ನಡದ ನಂಬರ್ 1 ನಿರೂಪಕಿ ಅಂತಾನೆ ಹೇಳಬಹುದು. ಸೊ ಆಕೆಯ ಮದುವೆ ಯಾವಾಗ ಅನ್ನುವಂತಹ ಕ್ಯೂರಿಯಾಸಿಟಿ ಎಲ್ಲರಲ್ಲೂ ಕೂಡ ಇದ್ದೇ ಇರುತ್ತೆ. ಜಿ ಕನ್ನಡ ಅಂತ ಬಂದ್ರೆ ಅನುಶ್ರೀ ಇಲ್ಲದೆ ಯಾವುದೇ ರಿಯಾಲಿಟಿ ಶೋಗಳು ನಡೆಯೋದಿಲ್ಲ, ನಡೆದ್ರೂ ಕೂಡ TRP ಬರೋದಿಲ್ಲ, ಎಂಟರ್ಟೈನ್ಮೆಂಟ್ ಇರೋದಿಲ್ಲ ಅನ್ನುವಂತಹ ವಿಚಾರ ಪ್ರೇಕ್ಷಕರಿಗೆ ಯಾವತ್ತಿಗೂ ಕೂಡ ಇದ್ದೇ ಇರುತ್ತೆ. ಸೊ ಹಾಗಾಗಿ ಅನುಶ್ರೀಯನ್ನ ಸಾಕಷ್ಟು ಜನ ಇಷ್ಟಪಟ್ಟಿದ್ದು ಕೂಡ ಇದೆ. ಇನ್ನು ಈ ಕಾಲದಲ್ಲಿ ಲೇಟ್ ಆಗಿ ಮದುವೆ ಆಗೋದೆ ಟ್ರೆಂಡ್ ಆಗಿಬಿಟ್ಟಿದೆ. ಬಾಲಿವುಡ್ ನಟಿ ದೀಪಿಕಾ ಪಡುಕೋಣೆಯಿಂದ ಹಿಡಿದು ಸಾಮಾನ್ಯರವರೆಗೆ ಕೂಡ ಎಲ್ಲ ಸೆಲೆಬ್ರಿಟೀಸ್ಗಳು ಲೈಫನ್ನು ಎಂಜಾಯ್ ಮಾಡಿ, ಚೆನ್ನಾಗಿ ಸುತ್ತಾಡಿ, ಜೀವನಕ್ಕೆ ಒಂದಿಷ್ಟು ದುಡ್ಡು ಮನೆ ಅಂತೆಲ್ಲ ಮಾಡಿಕೊಂಡು ಆಮೇಲೆ ಮದುವೆ ಆಗೋದಕ್ಕೆ ಹೊರಡ್ತಾರೆ. ಸ್ನೇಹಿತರೆ, ಸೊ ಇವೆಲ್ಲವನ್ನ ಕೂಡ ನಾವು ನೋಡಿದ್ದೀವಿ, ಅವ್ರು ಯಾವ ರೀತಿಯಾಗಿ ಸೆಟ್ಲ್ ಆಗ್ತಾರೆ ಅಂತ. ಬಟ್ ಅನುಶ್ರೀ ಅವರು ಕೂಡ ಸಾಕಷ್ಟು ಕಷ್ಟಗಳನ್ನು ಫೇಸ್ ಮಾಡಿ, ಸಾಕಷ್ಟು ನೋವುಗಳನ್ನು ತಿಂದು, ಮನೆಯ ಜವಾಬ್ದಾರಿಯನ್ನು ನಿಭಾಯಿಸಿ ಈ ಒಂದು ಸ್ಟೇಜ್ಗೆ ಬಂದಿರುವಂಥದ್ದು. ಆರಾಮ್ಸೆ ಬಂದಿಲ್ಲ, ಅವ್ರ ಇಂಡಸ್ಟ್ರಿಗೆ ಸಾಕಷ್ಟು ಏಳು ಬೀಳುಗಳನ್ನು ಫೇಸ್ ಮಾಡಿದ್ದಾರೆ. ಸೊ ಈಗ ಅನುಶ್ರೀ ಅವರು ಇದಕ್ಕೆ ಹೊರತಾಗಿಲ್ಲ. ಬಹಳ ಚಿಕ್ಕ ವಯಸ್ಸಲ್ಲೇ ಒಂದು ತುತ್ತು ಅನ್ನಕ್ಕೂ ಕೂಡ ಕಷ್ಟಪಟ್ಟಂಥ ಅನುಶ್ರೀ ಅವರು ಬದುಕಿನಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ನೋಡಿದ್ದಾರೆ. ಇದೀಗ 2025 ಮಾರ್ಚ್ 17ರಂದು ಮದುವೆಯಾಗೋದಕ್ಕೆ ಈಕೆ ರೆಡಿಯಾಗಿದ್ದಾರಂತೆ. ಸೊ ಹಾಗಾದರೆ ಮಾರ್ಚ್ 17ಕ್ಕೆ ಏನಕ್ಕೆ ಅಂತ ನೀವು ಕೇಳಬಹುದು. ಸಹಜವಾಗಿ ಅಭಿಮಾನಿಗಳಲ್ಲಿ ಮಾರ್ಚ್ ಯಾಕೆ ಅನ್ನುವಂಥ ಪ್ರಶ್ನೆ ಮೂಡೋದು ಸರ್ವೇ ಸಾಮಾನ್ಯ. ಸ್ನೇಹಿತರೆ, ಸೊ ಮಾರ್ಚ್ 17ಕ್ಕೆ ಏನು ವಿಶೇಷ ಅಂತ ನೋಡೋದಾದ್ರೆ, ಮಾರ್ಚ್ 17ರಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಬರ್ಡೇ. ಸ್ನೇಹಿತರೆ, ಹುಟ್ಟುಹಬ್ಬ. ಹೀಗಾಗಿ ಆ ದಿನವೇ ಆಂಕರ್ ಅನುಶ್ರೀ ಹಸೆಮಣೆ ಏರ್ತಾರೆ ಅನ್ನುವಂಥ ಸುದ್ದಿ ಇದೀಗ ಓಡಾಡ್ತಾ ಇದೆ. ಆದರೆ ಆಮೇಲೆ ಅನುಶ್ರೀ ಅವರೇ ಈ ಸುದ್ದಿಯನ್ನು ತಳ್ಳಿ ಹಾಕಿದ್ದಾರೆ. ಸ್ನೇಹಿತರೆ, ಹಾಗಾದರೆ ಮದುವೆ ಆಗಲ್ವಾ ಅಂತ ನೀವು ಕೇಳಬಹುದು. ಈಗ ಹರಿದಾಡ್ತಿರುವಂಥ ಲೇಟೆಸ್ಟ್ ಸುದ್ದಿ ಅಂತಂದರೆ ಅನುಶ್ರೀ ಮದುವೆ ದಿನ ಶೀಘ್ರದಲ್ಲೇ ಇದೆ ಅನ್ನುವಂಥ ವಿಚಾರ. ಸಾಕಷ್ಟು ಜನ ಹೇಳೋದು ಅಪ್ಪು ಮದುವೆ ದಿನಾನೇ ಅನುಶ್ರೀ ಮದುವೆ ಆಗ್ತಾರೆ ಅಂತ. ಸೊ ಅವರ ಬರ್ಡೇ ದಿನಾನೇ ಆಗ್ತಾರೆ ಅಂತ. ಸೊ ಅನುಶ್ರೀ ಅವರು ಈಗಾಗಲೇ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. ಹೊಸ ವರ್ಷ ಸಂಭ್ರಮಾಚರಣೆ ಒಂದು ಕಡೆ ಆದರೆ, ನಿರೂಪಣೆ ಮಾಡೋದ್ರ ಜೊತೆಗೆ ಮದುವೆ ತಯಾರಿಯಲ್ಲೂ ಕೂಡ ಅನುಶ್ರೀ ಅವರು ಬ್ಯುಸಿ ಆಗಿದ್ದಾರಂತೆ. ಶೀಘ್ರ ಮದುವೆ ಜವಳಿ ಖರೀದಿಗೆ ವಿದೇಶಕ್ಕೆ ಹೋಗುವಂಥ ಒಂದು ಪ್ಲಾನ್ ಇದ್ದ ಹಾಗಿದೆ ಅನ್ನುವಂಥ ಮಾತುಗಳು ಕೂಡ ಅವರ ಒಂದು ಬಲ್ಲ ಮೂಲಗಳಿಂದ ಕೇಳಿ ಬರ್ತಾ ಇದೆ. ಜೊತೆಗೆ ಅನುಶ್ರೀ ಅವರು ಹೊಸ ವರ್ಷದಲ್ಲಿ ತನ್ನ ಮದುವೆ ಆಗೋ ಹುಡುಗನ ಬಗ್ಗೆ ಮಾಹಿತಿ ಹಂಚಿಕೊಳ್ಳೋ ಸಾಧ್ಯತೆ ಇದೆ. ಅಂದರೆ ಈ ಜಾನ್ವರಿಲಿ ಆಗಿರ್ಬೋದು, ಅವರು ಆ ಒಂದು ಹುಡುಗನ ಹೆಸರನ್ನು ಹೇಳುವಂಥ ಸಾಧ್ಯತೆ ಇದೆ. ಸದ್ಯ ಅನುಶ್ರೀ ಅವರ ಫ್ಯಾನ್ಸ್ ಅವರ ಹುಡುಗನನ್ನು ನೋಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಇನ್ನು ಶೋ ಒಂದರಲ್ಲಿ ಸೂರಜ್ ಅನುಶ್ರೀ ಅವರು ಫೆಬ್ರವರಿಯಲ್ಲಿ ಮದುವೆ ಆಗ್ತಾರೆ ಅಂತ ಕಾಲೆಳಿತಾ ಇದ್ರು. ಆಗ ಆಂಕರ್ ಅನುಶ್ರೀ ಅವರು ಇಲ್ಲ ಕಣ್ರೋ, ನಾನು ಅಪ್ಪು ಫ್ಯಾನ್ ಆಗಿರೋದ್ರಿಂದ ಮಾರ್ಚ್ನಲ್ಲಿ ಮದುವೆ ಆಗಬಹುದು ಅಂತ ಹೇಳಿದ್ರು. ಹೀಗಾಗಿ ಅನುಶ್ರೀ ಮದುವೆ ವಿಚಾರ ಎಲ್ಲ ಕಡೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ಹಾಗಾಗಿ ಮಾರ್ಚ್ 17ಕ್ಕೆ ಅನುಶ್ರೀ ಅವರು ಮದುವೆ ಆಗ್ತಾರೆ. ಸೊ ಜಾನ್ವರಿ ಫೆಬ್ರವರಿ
ಜನವರಿ ಅಥವಾ ಫೆಬ್ರವರಿಯಲ್ಲಿ ಹುಡುಗನನ್ನು ಪರಿಚಯಿಸ್ತಾರೆ ಅನ್ನುವಂಥ ಸುದ್ದಿ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ಸ್ನೇಹಿತರೆ, ನಿಮ್ಗೆ ಏನು ಅನ್ಸುತ್ತೆ? ಅನುಶ್ರೀ ಅವರು ಈ ವರ್ಷ ಆದರೂ ಮದುವೆ ಆಗ್ತಾರಾ? ಮದುವೆ ಆಗಿರುವಂಥ ಹುಡುಗ, ಆಗಬೇಕಾಗಿರುವಂಥ ಹುಡುಗ ಹೇಗಿರ್ಬೋದು? ಪ್ರೀತಿಯಲ್ಲಿದ್ದಾರಾ ಅಥವಾ ಅಮ್ಮ ತೋರಿಸಿದಂಥ ಹುಡುಗನನ್ನು ಮದುವೆ ಆಗ್ತಾರಾ? ಏನು ಎತ್ತ? ಅನುಶ್ರೀ ಅವರ ಮದುವೆಯನ್ನು ನೋಡೋದಕ್ಕೆ ನೀವು ಕೂಡ ವೆಯ್ಟ್ ಮಾಡ್ತಿದ್ದೀರಾ? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಿಗ್ ಬಾಸ್ ಸೀರಿಯಲ್, ಸಿನಿಮಾ ಬಗ್ಗೆ ಸಾಕಷ್ಟು ಅಪ್ಡೇಟ್ಸನ್ನು ಹಾಕ್ತಾ ಇರ್ತೀವಿ. 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಬೇಕು ಅನ್ನುವಂಥದ್ದು ನಮ್ಮ ಕನಸು. ಆ ಕನಸಿಗೆ ನಿಮ್ಮ ಸಹಕಾರ ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದಷ್ಟು ಜನರಿಗೆ ಶೇರ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ.